ಹಾಯ್ ಹಲೋ ನಮಸ್ಕಾರ ತಮಗೆಲ್ಲರಿಗೂ ಗ್ರಾಮ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು ಸಂಜೀವ್. ಸ್ನೇಹಿತರೆ, ಇವತ್ತು ತಮಗೆಲ್ಲರಿಗೂ ಒಂದು ಆಂಟಿ ಆಕ್ನೆ ಪ್ರಾಪರ್ಟಿ ಇರುವಂತಹದ್ದು, ಆಂಟಿ ಏಜಿಂಗ್ ಪ್ರಾಪರ್ಟಿ ಇರುವಂತಹದ್ದು, ಹಾಗೂ ಸನ್ನಿಂದ ನಿಮ್ಮ ಏನಾದರೂ ಸ್ಕಿನ್ ಏನೊಂದು ಡ್ಯಾಮೇಜ್ ಆಗಿದ್ರೆ ಅದನ್ನು ಕೂಡ ಇಂಪ್ರೂವ್ ಮಾಡಿ ಪ್ರೊಟೆಕ್ಟ್ ಮಾಡುವಂತಹ ಒಂದು ಪ್ರಾಪರ್ಟಿ ಇರುವಂತಹದ್ದು, ಹಾಗೂ ನಿಮ್ಮ ಒಂದು ಸ್ಕಿನ್ ಏನಾದರೂ ಅನ್ಇವನ್ ಆಗಿದ್ರೆ ಅದನ್ನು ಕೂಡ ಇಂಪ್ರೂವ್ ಮಾಡಿ ಅದನ್ನ ಒಂದು ಕಾಂಪ್ಲೆಕ್ಸ್ ಅನ್ನ ಚೆನ್ನಾಗಿ ಮಾಡುವಂತ ಒಂದು ಪ್ರಾಪರ್ಟಿ ಇರುವಂತಹ ಒಂದು ರೆಡ್ ವೈನ್, ಅದರಲ್ಲಿಯೂ ಒಂದು ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ನ ಯೂಸ್ ಮಾಡಿಕೊಂಡು ನಿಮಗೆ ಒಂದು ಮೆಲ್ಟ್ ಅಂಡ್ ಪೋರ್ ಸೋಪ್ ನ ಹೇಗೆ ಮಾಡುವುದಂತ ನಮ್ಮ ಒಂದು ಇವತ್ತಿನ ವಿಡಿಯೋದಲ್ಲಿ ನಿಮಗೆ ತಿಳಿಸ್ಕೊಡ್ತೀವಿ. ಸೊ ಬನ್ನಿ ಸ್ನೇಹಿತರೆ, ಯಾವುದೇ ಒಂದು ಟೈಮ್ ವೇಸ್ಟ್ ಮಾಡದೇನೆ ನಮ್ಮ ಇವತ್ತಿನ ಒಂದು ವಿಡಿಯೋನ ಶುರು ಮಾಡೋಣ. ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್. ಇವತ್ತು ನಾನು ನಿಮಗೆ ಯಾವುದೇ ಒಂದು ಕಲರ್ ನ ಆಡ್ ಮಾಡದೇನೆ ಪ್ಯೂರ್ ಆಗಿ ಒಂದು ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ಸೋಪ್ ನ ಒಂದು ಮೆಲ್ಟ್ ಅಂಡ್ ಪೋರ್ ಸೋಪ್ ನ ಹೇಗೆ ಮಾಡೋದಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತಾ ಇದ್ದೀನಿ. ಸೊ ಹಾಗಾಗಿ ಈ ಒಂದು ಮೆಲ್ಟ್ ಅಂಡ್ ಪೋರ್ ರೆಡ್ ವೈನ್ ಸೋಪ್ ನ ಮಾಡೋಕೆ ಏನೆಲ್ಲ ಸಾಮಗ್ರಿ ಬೇಕಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಮೊದಲಿಗೆ ನಾನು ಇಲ್ಲಿ ಗ್ಲಿಸರಿನ್ ಒಂದು ಸೋಪ್ ಬೇಸ್ ನ ತಗೊಂಡಿದ್ದೀನಿ, ಹಾಗೂ ಇಲ್ಲಿ ಗ್ಲಿಸರಿನ್ ಎಕ್ಸ್ಟ್ರಾ ಆಡ್ ಮಾಡೋಕೆ ಒಂದು ಗ್ಲಿಸರಿನ್ ನ ತಗೊಂಡಿದ್ದೀನಿ, ಹಾಗೂ ಇವತ್ತಿನ ನಮ್ಮ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ರೆಡ್ ವೈನ್ ಇಲ್ಲಿ ಕಾಣ್ತಾ ಇದೆ ನೋಡಿ, ರೆಡ್ ವೈನ್. ಇದು ರೆಡ್ ವೈನ್ ತಗೊಂಡಿದ್ದೀನಿ, ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್, ಹಾಗೂ ನಮ್ಮ ಒಂದು ಇದು ಲೆವೆಂಡರ್ ಎಸೆನ್ಷಿಯಲ್ ಆಯಿಲ್ ನ ತಗೊಂಡಿದ್ದೀನಿ, ಹಾಗೂ ಇದು ರಬ್ಬಿಂಗ್ ಆಲ್ಕೋಹಾಲ್. ಸೊ ಲಾಸ್ಟ್ ಬಂದ್ಬಿಟ್ಟು ಈ ತರ ಯಾವುದೇ ಒಂದು ಮೋಲ್ಡ್, ಸಿಲಿಕಾನ್ ಮೋಲ್ಡ್ ನ ತಗೋಬೇಕು. ಸೊ ಇದು ಇವತ್ತು ನಮಗೆ ಈ ಒಂದು ಮೆಲ್ಟ್ ಅಂಡ್ ಪೋರ್ ರೆಡ್ ವೈನ್ ಸೋಪ್ ಮಾಡಕ್ಕೆ ಬೇಕಾಗಿರುವಂತ ಒಂದು ಸಾಮಗ್ರಿ. ಸ್ನೇಹಿತರೆ, ನಮ್ಮ ಇಟ್ಟಿರುವಂತ ಕಡಾಯಲ್ಲಿ ಇಟ್ಟಿರುವಂತ ನೀರು ಸ್ವಲ್ಪ ಹೀಟ್ ಆಗಿದೆ. ಸೊ ಇದಕ್ಕೆ ನಾವು ತಗೊಂಡಿರುವಂತ ಬೀಕರ್ ಏನಿದೆ ಅದರಲ್ಲಿ ಅವನು ಮೆಲ್ಟ್ ಅಂಡ್ ಪೋರ್ ಸೋಪ್ ಬೇಸ್, ಗ್ಲಿಸರಿನ್ ಸೋಪ್ ಬೇಸ್ ನ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ ಇದನ್ನ ಮೇಲೆ ಇಟ್ಟು ಡಬಲ್ ಬಾಯ್ಲರ್ ರೀತಿ ಮೆಲ್ಟ್ ಮಾಡ್ಕೋತೀನಿ. ಸ್ನೇಹಿತರೆ, ಇವಾಗ ನಮ್ಮ ಒಂದು ಸೋಪ್ ಬೇಸ್ ಏನಿದೆ ಇವಾಗ ಸ್ವಲ್ಪ ಕಾಣ್ತಾ ಇದೆ ನೋಡಿ, ಸ್ವಲ್ಪ ಮೆಲ್ಟ್ ಆಗಿದೆ. ಸೊ ಇದಕ್ಕೆ ಈ ಟೈಮಲ್ಲಿ ನಾನು ಇವತ್ತು ನಾವು ತಗೊಂಡಿರುವಂತ ಒಂದು ಗ್ಲಿಸರಿನ್, ಎಕ್ಸ್ಟ್ರಾ ಗ್ಲಿಸರಿನ್ ಏನಿದೆ ಅದನ್ನ ಇದರಲ್ಲಿ ಆಡ್ ಮಾಡ್ತಾ ಇದ್ದೀನಿ. ಯಾಕಂದ್ರೆ ಈಗ ವಿಂಟರ್ ಸೀಸನ್ ಇರೋದ್ರಿಂದ ಈ ಸೋಪ್ ಬೇಸ್ ಹಚ್ಕೊಳ್ಳೋದ್ರಿಂದ ಸ್ವಲ್ಪ ಮೈಗೆ ಎಲ್ಲ ಒಂದು ವೈಟ್ ಆಗೋ ಒಂದು ಚಾನ್ಸಸ್ ಇರುತ್ತೆ. ಡ್ರೈನೆಸ್, ವೈಟ್ ಅಂದ್ರೆ ಏನು, ಡ್ರೈನೆಸ್ ಆಗೋ ಚಾನ್ಸಸ್ ಇರುತ್ತೆ. ಸೊ ಹಾಗೆ ಎಕ್ಸ್ಟ್ರಾ ಪ್ರಿಕಾಷನ್ ರೀತಿ ನಾನು ಇವತ್ತು ಎಕ್ಸ್ಟ್ರಾ ಗ್ಲಿಸರಿನ್ ಹಾಕೊಂಡಿದ್ದೀನಿ. ಸೊ ಇದನ್ನ ಗ್ಲಿಸರಿನ್ ಚೆನ್ನಾಗಿ ಇದರಲ್ಲಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ಒಂದು ಮಾಯಿಶ್ಚರ್ ಏನಿರುತ್ತೆ ಇದರಲ್ಲಿ ಉಳ್ಕೊಳ್ಳುತ್ತೆ, ನಿಮ್ಮ ಸ್ಕಿನ್ ಏನಿದೆ ಡ್ರೈ ಆಗೋದಿಲ್ಲ. ನೋಡಿ, ಆಲ್ಮೋಸ್ಟ್ ಕರಗ್ತಾ ಇದೆ, ಚೆನ್ನಾಗಿ ಕರಗಿದೆ. ನಮ್ಮ ಒಂದು ಸೋಪ್ ಬೇಸ್ ಏನಿದೆ ಗ್ಲಿಸರಿನ್ ಸೋಪ್ ಬೇಸ್ ಚೆನ್ನಾಗಿ ಕರಗ್ತಾ ಇದೆ. ಇನ್ನೊಂದು 2 ನಿಮಿಷ ಈ ರೀತಿ ಇದರಲ್ಲಿ ಒಲೆ ಮೇಲೆ ಇಟ್ಬಿಟ್ಟು ಕರಗಿಸಿ, ಚೆನ್ನಾಗಿ ಕರಗಿದ ಮೇಲೆ ಇದಕ್ಕೆ ನಾನು ಇವತ್ತು ನಾವು ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ಏನಿದೆ ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ಏನಿದೆ ಇದರಲ್ಲಿ ಮಿಕ್ಸ್ ಮಾಡ್ಕೋತೀನಿ, ತೋರಿಸ್ತೀನಿ ನಿಮಗೆ. ಸ್ನೇಹಿತರೆ, ಇವಾಗ ನಮ್ಮ ಒಂದು ಗ್ಲಿಸರಿನ್ ಸೋಪ್ ಬೇಸ್ ಏನಿದೆ ಕಂಪ್ಲೀಟ್ ಆಗಿ ಇವಾಗ ಮೆಲ್ಟ್ ಆಗಿದೆ, ಒಲೆ ಮೇಲಿಂದ ಕೂಡ ನಾನು ತೆಗೆದಿದ್ದೀನಿ. ಸೊ ಇವಾಗ ಇದಕ್ಕೆ ಸ್ವಲ್ಪ ಆರಿದ ಮೇಲೆ ಇದಕ್ಕೆ ನಾನು ಇವಾಗ ಒಂದು 2 ನಿಮಿಷ ಬಿಡ್ತೀನಿ, ಒಲೆ ಮೇಲೆ ತೆಗೆದಿದ್ದೀನಿ. ಸ್ವಲ್ಪ ಒಂದು ಆರಿದ ಮೇಲೆ, ಯಾಕಂದ್ರೆ ಬಿಸಿಲು ಹಾಕಿ ಹೋದ್ರೆ ನಮ್ಮ ಒಂದು ರೆಡ್ ವೈನ್ ಸೋಪ್ ಏನಿದೆ ಅದರದ್ದು ಒಂದು ಫ್ಲೇವರ್ ಏನಿರುತ್ತೆ ಅದು ಹೊರಟು ಹೋಗ್ಬಿಡುತ್ತೆ ಬಿಸಿಯಲ್ಲಿ. ಸೊ ಹಾಗೆ ಒಂದು 2 ನಿಮಿಷ ಇಲ್ಲಿ ಬಿಟ್ಟು, ಈಗ ಆಲ್ಮೋಸ್ಟ್ ತೆಗೆದಿದ್ದೀನಿ, ಒಂದು 1 ನಿಮಿಷ 2 ನಿಮಿಷ ಆಯ್ತು. ಇವಾಗ ನಾನು ತೆಗೆದ್ಬಿಟ್ಟು 2 ನಿಮಿಷ ಆಯ್ತು ಆಲ್ರೆಡಿ. ಸೊ ವಿಡಿಯೋ ಒಂದು ಸ್ಲೋ ಆಗುತ್ತೆ, ತುಂಬಾ ಲೆಂತಿ ಆಗುತ್ತೆ ಅಂತ. ಸೊ ಇವಾಗ ನೋಡಿ ಸ್ವಲ್ಪ ಆರಿದೆ ಇವಾಗ. ಸೊ ಇದರಲ್ಲಿ ನಾನು ಇವತ್ತು ನಾವು ತಗೊಂಡಿರುವಂತ ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ಇಲ್ಲಿ ಕಾಣಿಸ್ತಾ ನೋಡಿ, ಇದನ್ನ ನಾನು ಇದರಲ್ಲಿ ನಮ್ಮ ಒಂದು ಸೋಪ್ ಬೇಸ್ಗೆ ಮಿಕ್ಸ್ ಮಾಡ್ಕೋತೀನಿ. ನೋಡಿ, ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಯಿತು. ಚೆನ್ನಾಗಿ ನಮ್ಮ ಒಂದು ರೆಡ್ ವೈನ್ ಹಾಕೊಂಡ ಮೇಲೆ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಂತರ ನಮ್ಮ ಒಂದು ಇವತ್ತು ಫೈನಲ್ ಇಂಗ್ರೀಡಿಯೆಂಟ್ ಏನಿದೆ ಅದು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್. ಇದನ್ನ ಒಂದು 10 ಡ್ರಾಪ್ಸ್ ಇದರಲ್ಲಿ ಹಾಕೋತೀನಿ. ಇದು ಆಪ್ಷನಲ್, ನೀವು ಬೇಕಾದ್ರೆ ಹಾಕೋಬಹುದು ಅಥವಾ ಇಲ್ಲ. ನಾನಿಲ್ಲಿ 10 ಡ್ರಾಪ್ಸ್ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಎಲ್ಲ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೋತೀನಿ, ಯಾಕಂದ್ರೆ ಇದು ಬೇಗ ನಮ್ಮ ಒಂದು ಸೋಪ್ ಬೇಸ್ ಏನಿದೆ ಬೇಗ ಗಟ್ಟಿ ಆಗಿಬಿಡುತ್ತೆ. ಸೊ ಹಾಗಾಗಿ ಬೇಗ ಮಿಕ್ಸ್ ಮಾಡಿ ಇದನ್ನ ಸೋಪ್ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೊಂಡ್ಬಿಡ್ಬೇಕು.
ಇವಾಗ ಎಲ್ಲ ಎರಡು ತುಂಬಾ ಚೆನ್ನಾಗಿ ಮಿಕ್ಸ್ ಆಗಿದೆ. ಸೊ ಹಾಗಾಗಿ ನಾವು ತಗೊಂಡಿರುವಂತ ಒಂದು ಸಿಲಿಕಾನ್ ಮೋಲ್ಡ್, ಫ್ಲವರ್ ಶೇಪ್ ನ ಒಂದು ಸಿಲಿಕಾನ್ ಮೋಲ್ಡ್ ತಗೊಂಡಿದ್ದೀನಿ. ರಬ್ಬಿಂಗ್ ಆಲ್ಕೋಹಾಲ್ ನ ಸ್ಪ್ರೇ ಮಾಡಿದ್ದೀನಿ. ಇವಾಗ ನಾವು ಹೀಟ್ ಮಾಡಿರುವಂತ ಒಂದು ಸೋಪ್ ಬೇಸ್ ಏನಿದೆ ಅದರಲ್ಲಿ ನಮ್ಮ ಒಂದು ಇವತ್ತಿನ ಒಂದು ಮೇನ್ ಇಂಗ್ರೀಡಿಯೆಂಟ್ಸ್ ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ಇದರಲ್ಲಿ ಮಿಕ್ಸ್ ಮಾಡಿ ಹಾಗೂ ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಸೊ ಇದನ್ನ ನಮ್ಮ ಒಂದು ಮೋಲ್ಡ್ ಏನಿದೆ ಮೋಲ್ಡ್ಗೆ ಟ್ರಾನ್ಸ್ಫರ್ ಮಾಡ್ಕೋತೀನಿ. ಬೇಗ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ. ನೋಡಿ, ಟ್ರಾನ್ಸ್ಫರ್ ಮಾಡ್ಕೋತೀನಿ. ಬೇಗ ಮಾಡ್ಕೋಬೇಕಾಗುತ್ತೆ, ಇಲ್ಲಾಂದ್ರೆ ಗಟ್ಟಿ ಆಗ್ತಾ ಹೋಗುತ್ತೆ ನಮ್ಮ ಒಂದು ಸೋಪ್ ಬೇಸ್. ಇವಾಗ ನಮ್ಮ ಒಂದು ರೆಡ್ ವೈನ್ ಮೆಲ್ಟ್ ಅಂಡ್ ಪೋರ್ ಏನಿದೆ ಸೋಪ್ ಬೇಸ್ ಇದನ್ನ ಇದರಲ್ಲಿ ಮೋಲ್ಡಲ್ಲಿ ಹಾಕಿದ್ದೀನಿ. ಸೊ 1 ಅವರ್ ಬಿಟ್ಟು ಇದು ಹೇಗೆ ಕಾಣುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೇನೆ. ಸ್ನೇಹಿತರೆ, ಇವಾಗ ಆಲ್ಮೋಸ್ಟ್ 1 ಅವರ್ ಆಯಿತು. ಇವಾಗ ನೋಡಿ, ನಮ್ಮ ಒಂದು ಸೋಪ್ ಏನಿದೆ ರೆಡ್ ವೈನ್ ಸೋಪ್ ಮೆಲ್ಟ್ ಅಂಡ್ ಪೋರ್ ಸೋಪ್ ಇವಾಗ ಆಲ್ಮೋಸ್ಟ್ ಗಟ್ಟಿ ಆಗಿದೆ. ಸೊ ಇವಾಗ ಅನ್ಮೋಲ್ಡ್ ಮಾಡಿ ತೋರಿಸ್ತೀನಿ ಹೇಗೆ ಬಂದಿದೆ ಅಂತ. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಸೋಪು. ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ಎರಡು ಸೋಪ್ ಕೂಡ ತುಂಬಾ ಚೆನ್ನಾಗಿ ಬಂದಿದೆ. ಸೋಪ್ ಕಲರ್ ಪ್ಯೂರ್ ರೆಡ್ ವೈನ್ ಸೋಪ್ ಇದು. ಇದರಲ್ಲಿ ಯಾವುದೇ ರೀತಿಯ ಒಂದು ಕಲರ್ ಕೂಡ ಆಡ್ ಮಾಡಿಲ್ಲ. ಈ ರೀತಿ ಇರುತ್ತೆ. ಕಲರ್ ಆಡ್ ಮಾಡಿದ್ರೆ ರೆಡ್ ಕಲರ್ ನೀವು ಆಪ್ಷನಲ್ ಇದರಲ್ಲಿ ಆಡ್ ಮಾಡ್ಕೋಬಹುದು. ರಾಸ್ಬೆರಿ ಕಲರ್ ಅಂತ ಬರುತ್ತೆ ಅಥವಾ ಮೈಕಾ ಕಲರ್ ಬರುತ್ತೆ. ರೆಡ್ ಕಲರ್ ಅದರ ಪೌಡರ್ ಮೈಕಾ ಪೌಡರ್ ಇರುತ್ತೆ. ಹಾಗೂ ಇದು ಒಂದು ಕಾಸ್ಮೆಟಿಕ್ ಗ್ರೇಡೆಡ್ ಒಂದು ಕಲರ್ ಬರುತ್ತೆ, ರಾಸ್ಬೆರಿ ಕಲರ್ ಲಿಕ್ವಿಡ್ ಫಾರ್ಮ್ ಅಲ್ಲಿ. ಅದನ್ನ ನೀವು ಇದರಲ್ಲಿ ಆಡ್ ಮಾಡ್ಕೋಬಹುದು. ಅದನ್ನ ನಾನು ಇವತ್ತು ಇದರಲ್ಲಿ ಆಡ್ ಮಾಡಿಲ್ಲ, ಯಾಕಂದ್ರೆ ಪ್ಯೂರ್ ಫಾರ್ಮ್ ಅಲ್ಲಿ ಮಾಡ್ತಿರೋದ್ರಿಂದ ಯಾವುದೇ ಒಂದು ಕಲರ್ ಆಡ್ ಮಾಡ್ದೇನೆ ಪ್ಯೂರ್ ಆಗಿ ಒಂದು ರೆಡ್ ವೈನ್ ಸೋಪ್ ಬೇಸ್ ಸೋಪ್ ನ ಮಾಡ್ತಾ ಇರೋದ ಕಾರಣದಿಂದ ನಾನು ಇವತ್ತು ಇದರಲ್ಲಿ ಆಡ್ ಮಾಡಿಲ್ಲ. ಸೊ ಹಾಗಾಗಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಸ್ಮೆಲ್ ಕೂಡ ನಾನು ಹಾಕಿರುವಂತ ಒಂದು ಲ್ಯಾವೆಂಡರ್ ಎಸೆನ್ಷಿಯಲ್ ಆಯಿಲ್ಸ್ ತುಂಬಾ ಇಲ್ಲಿ ನಮಗೆ ಒಂದು ಸ್ಮೆಲ್ ಬರ್ತಾ ಇದೆ. ಕಲರ್ ಮಾತ್ರ ತುಂಬಾ ಚೆನ್ನಾಗಿದೆ. ನೋಡಬಹುದು ಎಷ್ಟು ಚೆನ್ನಾಗಿ ಬಂದಿದೆ ಸೋಪು. ಇದೇ ರೀತಿ ನೀವು ಇದರ ಒಂದು ಇವತ್ತು ನಾವು ಮಾಡಿರುವಂತ ಒಂದು ಸೋಪ್ದು ಡೀಟೇಲ್ ಏನಿದೆ ಒಂದು ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಟ್ಟಿರ್ತೀನಿ, ಯಾವುದು ಎಷ್ಟು ಪ್ರಮಾಣದಲ್ಲಿ ತಗೊಂಡಿದ್ದೀನಿ ಅಂತ. ಸೊ ಸ್ನೇಹಿತರೆ, ಇದೇ ರೀತಿ ನೀವು ಕೂಡ ನಿಮ್ಮ ಮನೆಯಲ್ಲಿ ನೀವು ಮಾಡಿ, ಹಾಗೂ ಇದು ಯಾರು ಬೇಕಾದ್ರೂ ಯೂಸ್ ಮಾಡ್ಕೋಬಹುದು. ಇವತ್ತು ನಾವು ಮಾಡಿರುವಂತ ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ಸೋಪ್ ಏನಿದೆ ಮೆಲ್ಟ್ ಅಂಡ್ ಪೋರ್ ಸೋಪ್ ತುಂಬಾನೇ ಒಂದು ಸ್ಕಿನ್ಗೆ ತುಂಬಾನೇ ಬೆನಿಫಿಟ್ಸ್ ಇದೆ. ಯಾಕಂದ್ರೆ ಇದರಲ್ಲಿ ನಾವು ಯೂಸ್ ಮಾಡಿರುವಂತ ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ನಲ್ಲಿ ತುಂಬಾ ಬೆನಿಫಿಟ್ಸ್ ಇದೆ. ರೆಡ್ ವೈನ್ ಬೆನಿಫಿಟ್ಸ್ ಏನಂತಂದ್ರೆ ನಿಮ್ಮ ಒಂದು ಆಂಟಿ ಏಜಿಂಗ್ ಪ್ರಾಪರ್ಟಿ ರೆಡ್ ವೈನ್ ಅಲ್ಲಿ ಇದೆ, ಹಾಗೂ ಸ್ಕಿನ್ ಟೋನ್ ನ ಇಂಪ್ರೂವ್ ಮಾಡುವಂತ ಒಂದು ಪ್ರಾಪರ್ಟೀಸ್ ಇದೆ. ಆಕ್ನೆ ಕೂಡ ರೆಡ್ಯೂಸ್ ಮಾಡುವಂತ ಒಂದು ಪ್ರಾಪರ್ಟೀಸ್ ಇದೆ. ಹಾಗೂ ಸ್ಕಿನ್ ಏನಾದರೂ ಡ್ಯಾಮೇಜ್ ಆದ್ರೆ ಅದನ್ನ ಕೂಡ ಪ್ರೊಟೆಕ್ಷನ್ ಮಾಡುವಂತ ಒಂದು ಸನ್ ಡ್ಯಾಮೇಜ್ ಸನ್ ಇಂದ ನಿಮ್ಮ ಸ್ಕಿನ್ ಒಂದು ಡ್ಯಾಮೇಜ್ ಆಗಿದ್ರೆ ಅದನ್ನು ಕೂಡ ಒಂದು ರೆಕ್ಟಿಫೈ ಮಾಡಿ ಸ್ಕಿನ್ ಇಂಪ್ರೂವ್ ಮಾಡುವಂತ ಸಣ್ಣ ಡ್ಯಾಮೇಜ್ ನ ಸ್ಕಿನ್ ಡ್ಯಾಮೇಜ್ ನ ಇಂಪ್ರೂವ್ ಮಾಡುವಂತ ಒಂದು ಪ್ರಾಪರ್ಟೀಸ್ ಇದೆ ನಮ್ಮ ಒಂದು ರೆಡ್ ವೈನ್ ಅಲ್ಲಿ ಇದೆ. ಸೊ ಹಾಗಾಗಿ ಇವತ್ತು ನಾವು ಒಂದು ನಾನ್ ಆಲ್ಕೋಹಾಲಿಕ್ ರೆಡ್ ವೈನ್ ಯೂಸ್ ಮಾಡಿಕೊಂಡು ಇವತ್ತು ಮೆಲ್ಟ್ ಅಂಡ್ ಪೋರ್ ನ ಒಂದು ಸೋಪ್ ನ ಮಾಡಿದೀವಿ. ಸೊ ಸ್ನೇಹಿತರೆ, ನೀವು ಕೂಡ ಇದೇ ರೀತಿ ಈ ಒಂದು ತುಂಬಾ ಒಂದು ಪ್ರಾಪರ್ಟೀಸ್ ಒಂದು ಹೇಳಕ್ಕಾಗಲ್ಲ, ಅಷ್ಟು ಇನ್ನೂ ಜಾಸ್ತಿನೇ ಪ್ರಾಪರ್ಟೀಸ್ ಇದೆ. ಈ ರೀತಿ ಒಂದು ರೆಡ್ ವೈನ್ ನ ನೀವು ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಆನ್ಲೈನ್ ಕೂಡ ಸಿಗುತ್ತೆ. ಅದನ್ನ ತರಿಸ್ಬಿಟ್ಟು ಈ ರೀತಿ ಒಂದು ಯಾವುದೇ ಒಂದು ಕೆಮಿಕಲ್ ಇಲ್ಲದೇನೆ ಕಲರ್ ಇದ್ದೇನೆ ಈ ರೀತಿ ನೀವು ಮನೆಯಲ್ಲಿ ಒಂದು ಸೋಪ್ ಬೇಸ್ ನ ತರಿಸ್ಕೊಂಡ್ಬಿಟ್ಟು ನೀವು ಇದರಲ್ಲಿ ನಾನು ಇಲ್ಲಿ ಗ್ಲಿಸರಿನ್ ಸೋಪ್ ಬೇಸ್ ನ ಯೂಸ್ ಮಾಡ್ಕೊಂಡಿದ್ದೀನಿ. ನೀವು ಯಾವುದೇ ಒಂದು ಬೇರೆನೂ ಯೂಸ್ ಮಾಡ್ಕೋಬಹುದು. ಮಿಲ್ಕ್ ಬೇಸ್ ಆಗಬಹುದು, ಶಿಯಾ ಬಟರ್ ಬೇಸ್ ನ ಯೂಸ್ ಮಾಡ್ಕೋಬಹುದು. ಈ ರೀತಿ ನಿಮ್ಗೆ ಯಾವ್ದು ಬೇಕು ಆ ಒಂದು ಸೋಪ್ ಬೇಸ್ ನ ಯೂಸ್ ಮಾಡ್ಕೊಂಡು ಅದರಲ್ಲಿ ನಾನು ಕೊಟ್ಟಿರುವಂತ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಅದು ಹಾಕೊಂಡ್ಬಿಟ್ಟು ಐಟಮ್ಸ್ ಹಾಕೊಂಡ್ಬಿಟ್ಟು ನೀವು ಒಂದು ಈ ರೀತಿ ಒಂದು ಸೋಪ್ ಬೇಸ್ ಮಾಡ್ಕೊಂಡು ನೀವು ಯೂಸ್ ಮಾಡ್ಕೋಬಹುದು. ಹಾಗೂ ನಿಮ್ಮ ಮನೆಯಲ್ಲಿ ಕೂಡ ಎಲ್ಲ ಮಕ್ಕಳಿಗೆ ಕೂಡ ನೀವು ಯೂಸ್ ಮಾಡ್ಕೋಬಹುದು ಇದನ್ನ. ಹಾಗೂ ನೀವು ಬೇರೆಯವರಿಗೆ ನೀವು ಕೂಡ ಇದನ್ನ ಹೇಳಬಹುದು ಈ ರೀತಿ ಮಾಡಿ ಅಂತ. ಆದ್ರೆ ಮಾಡಕ್ಕಾಗದೆ ನೀವು ಕೂಡ ಇದನ್ನ ಮಾಡಿ ಅವರಿಗೆ ಕೊಡಿ. ಹಾಗೂ ಸ್ನೇಹಿತರೆ, ಬನ್ನಿ ನಾವು ಮಾಡಿರುವಂತ ಒಂದು ಸೋಪ್ ಏನಿದೆ ಮೆಲ್ಟ್ ಅಂಡ್ ಪೋರ್ ರೆಡ್ ವೈನ್ ಸೋಪ್ ಏನಿದೆ ನಿಮಗೆ
ಮಾಡಿರುವಂತಹ ಒಂದು ವಿಡಿಯೋ ನಿಮಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಹಾಗೂ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ಏನಿದೆ ಗ್ರಾಮ್ ಭಾರತ್ ಕನ್ನಡ ಯೂಟ್ಯೂಬ್ ಚಾನಲ್ ಏನಿದೆ ಅದನ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ ಸ್ನೇಹಿತರೆ. ಇವಾಗ ಬನ್ನಿ ಸ್ನೇಹಿತರೆ, ನಮ್ಮ ಹಾಗೂ ನಿಮ್ಮ ಒಂದು ಮುಂದಿನ ಭೇಟಿ ನಮ್ಮ ಒಂದು ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ನಮಸ್ಕಾರ, ನಮಸ್ಕಾರ, ನಮಸ್ಕಾರ.